ಸಮಾಜದಲ್ಲಿ ನಾವು ಕೇವಲ ಮನುಷ್ಯರಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಏನು ಎನ್ನುವ ಮಾರ್ಮಿಕವಾಗಿ ಜೀವನದ ಮೌಲ್ಯಗಳನ್ನು ಇಷ್ಟೋ ತನಕ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಪ್ರೊಫೆಸರ್ UK ಕುಲಕರ್ಣಿಯವರು, ಕರ್ನಾಟಕ ಅಕ್ಕಮಹಾದೇವಿ ಮಹಿಳಾ ಕಾಲೇಜಿನ ಪ್ರೊಫೆಸರ್ ಆಗಿರ್ತಕ್ಕಂಥ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರಿಗೆ ಆತ್ಮೀಯ ವಂದನೆಗಳನ್ನು ಹೇಳುತ್ತಾ ಈಗ ನಮ್ಮ ಅಂತಿಮ ಘಟ್ಟದತ್ತ ತಲುಪ್ತಾ ಇದ್ದೀವಿ. ಪ್ರಮುಖ ಕೇಂದ್ರವಾಗಿರ್ತಕ್ಕಂಥ ನಮ್ಮ ಗುರುಗಳು ಮಲ್ಲಿಕಾರ್ಜುನ್ ಸರ್ ಅವರು ಈಗ ಅವರು ಮಾತಾಡಿ ಸರ್ ಅಂದರೆ ಅದಕ್ಕಿಂತ ಮುಂಚೆ ನಾನು ಕಾಣಿಕೆ ಕೊಡ್ತೀನಿ ನಿಮ್ಮೆಲ್ಲರಿಗೂ ಅಂತ ಹೇಳ್ಬಿಟ್ರು. ಅವರು ಏನು ಸರ್ ಅಂದರೆ ನಾನು ಕೊಡ್ತೀನಿ ಸುಮ್ಮನೆ ಅಂತ ಹೇಳಿದ್ದಾರೆ. ಹೀಗಾಗಿ ನಮಗೆ ಅವರು ಡಾಕ್ಟರ್ B ಮಲ್ಲಿಕಾರ್ಜುನ್ ಸರ್ ಅವರು ಕಾಣಿಕೆಯನ್ನು ಕೊಟ್ಟು ತದನಂತರ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ತಮ್ಮ ಭಾಷಣವನ್ನು ಸಾಲಿನ ನಮ್ಮ ಎಲ್ಲ ಸ್ನೇಹ ಬಳಗ ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ B ಮಲ್ಲಿಕಾರ್ಜುನ್ ಅವರು ನೆನಪಿನ ಕಾಣಿಕೆ ಕೊಡ್ತಾರೆ. ಅದರ ಮೂಲಕ ನಮಗೆ ಉಪನ್ಯಾಸ ಮಾಡತಕ್ಕಂಥ ಎಲ್ಲ ಉಪನ್ಯಾಸಕರು ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿ. ವೇದಿಕೆ ಮೇಲೆ ಆಸೀನರಾಗಿರುವ ಈ ಕಾರ್ಯಕ್ರಮದ ಅಧಿವೇಶನ ಶ್ರೀಮನ್ ನಿರಂಜನ ಪ್ರವಾಸದಲ್ಲಿ ಸಾಂತನಿಗ ದೊರೆಸ್ವಾಮಿಯ ಪಾದಗಳ ಭಕ್ತಿಪೂರ್ವಕ ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು
ವಹಿಸಿಕೊಂಡಿರುವಂತಹ ಎಸ್ ಟಿ ಪಾಟೀಲ್ ಗುರುಗಳು, ನನ್ನ ಮಾರ್ಗದರ್ಶಕರು, ಅಪರೂಪದ ಶಿಕ್ಷಕರು, ಒಬ್ಬ ಆದರ್ಶ ಶಿಕ್ಷಕ, ಅಪರೂಪದ ಶಿಕ್ಷಕ ಅಂದರೆ ಅವ್ರು ಮಾಡೋದು ನನಗೆ ಮಾಡಿ ತೋರಿಸೋದ್ರೆ ಅವರ ಶಿಷ್ಯ ಬಳಗ ಎರಡು ಮೂರು ಕಡೆಗೆ ಹೋಗಿದ್ದೆ. ಎರಡು ಮೂರು ಕಡೆಗೆ ಅವ್ರ ಜೊತೆಗೆ ಹೋದಾಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವ್ರು ಯಾವ ಜಾಗನೂ ನೋಡಲಿಲ್ಲ. ಇವತ್ತಿನ ಹೆಂಗೆ ನನಗೆ ಒಂದು ಹೃದಯಪೂರ್ವಕವಾಗಿ ಏನು ನಮಸ್ಕಾರ ಮಾಡಿದಾರಲ್ಲ, ಆದರೆ 2 ವರ್ಷ ಅವ್ರಿಗೆ ನಮಸ್ಕಾರ. ಎಷ್ಟು ಪಾಠ ಅವರು ಬೋಧನೆ ಮಾಡ್ತಾ ಇದ್ದಾರೆ ಇಂಥ ಒಂದು ಗ್ಯಾಲರಿ ಒಳಗೆ ಎಲ್ಲ ವರ್ಗದ ಶಿಕ್ಷಕರು ಅವರು ಬೋಧನೆ ಕೆಳಗೆ ಬರ್ತಿದ್ರು. ಮನೆಯೂ ಒಂದು ಸಲ ಮರಿಬೇಕಾಗ್ತದೆ. ಎಷ್ಟು ಅಧ್ಯಯನ ಮಾಡ್ತಾರೋ ಅವ್ರಿಗೆ ನನಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಅಧ್ಯಯನ ಮಾಡಿರಬೇಕು. ಆ ಥರ ಎಲ್ಲ ಇವು ವಿದ್ಯಾರ್ಥಿಗಳಾಗಲಿ, ಡಿಗ್ರಿ ವಿದ್ಯಾರ್ಥಿಗಳಾಗಲಿ, ಇನ್ನೂ ಅವರಲ್ಲಿ ಅದನ್ನು ಹತ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಮಂಗೆಗಳು ಕಡಿಮೆ ಮಾಡ್ತಿರ್ತಾರೆ ಇಷ್ಟು ಅವರ ಗಮನವನ್ನು ಸೆಳೆಯೋದು ಸರಳವಾದ ಕೆಲಸ. ನೀವೆಲ್ಲ ಮೆಚ್ಯೂರ್ಡಾಗಿ ಬರ್ತಿದ್ದು ಸ್ವಲ್ಪ ಹೇಳಿದ್ರೆ ಪಟ್ಟಣ ಅರ್ಥ ಮಾಡ್ತಿರ್ತೀವಿ. ನಿಮ್ಮಲ್ಲಿ ಇರ್ತಿದ್ವು. ಯಾವಾಗ ಬೋಧನೆಗೆ ಹೋಗಬೇಕು ಅಂತ ಬಂದ ತಕ್ಷಣ ಚೇಂಜ್ ಆಗ್ತಿದ್ದೀನಿ. ನನಗೆ ಭಾಳ ಅವಕಾಶ ಮಾಡಿಕೊಟ್ಟಿದ್ದೆ KLE ಸಂಸ್ಥೆ. ಖುದ್ದಾಗಿ ಕರ್ಕೊಂಡು ಹೋಗಿದ್ದೆ. ರಾತ್ರಿ 12 ಗಂಟೆಗೆ ಕೈ ಹಿಡಿದು ಕೇಳಬೇಕು, ಕೈ ಮುಗಿತಾರೆ ಒಪ್ಗಳು ಅಂತ. ಇವತ್ತು KLE ಸಂಸ್ಥೆ ಇದ್ದರೆ ನಾನು ಯಾವ ಸ್ಥಾನಕ್ಕೆ ಇರ್ತಿದ್ನೋ ಗೊತ್ತಿಲ್ಲ. ಅಂಥ ಅವಕಾಶ ಮಾಡಿಕೊಟ್ಟಿದ್ದೆ. ನೆನೆಸ್ಬೇಕು. ಭಾಳ ಅಭಿಮಾನ ಅವ್ರ ಬಗ್ಗೆ. ನಾನು ಇವತ್ತಿಗೂ ನನ್ನ ಬಗ್ಗೆ ಭಾಳ ಪ್ರೀತಿ. ತೋಟರಾಜ್ಯರು ಮೇಲೆ ಭಾಳ ಪ್ರೀತಿ. ಈ ಟೈಮ್ ಇಲ್ಲ ಅವೆಲ್ಲ ಘಟನೆಗಳನ್ನು ಹೇಳಲಿಕ್ಕೆ. ಉದಯ ಕುಲಕರ್ಣಿ ಸರ್ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅವೆಲ್ಲ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಚರ್ಚೆ ಮಾಡ್ತಿದ್ದೆ ನಾವು, ಭಾಳ ಚರ್ಚೆ ಮಾಡ್ತೀವಿ. ಚರ್ಚೆಗಳು ಇದ್ದರೆ ನಾನು ಯಾರಿಗೂ ಬಿಡ್ತಿರಲಿಲ್ಲ. ಅವ್ರು ಕೆಲವರು ಆಶ್ಚರ್ಯ ಮಾಡ್ತಿದ್ರು. ಗೊತ್ತಿದ್ದು ನಮಗೆ ಟೆಸ್ಟ್ ಮಾಡ್ತಾಯಿರ್ತೀವಿ, ಏನೋ ತಿಳ್ಕೊಳ್ಳಿ. ಜೊತೆ ಕೆಲಸ ಮಾಡಿದ್ವಿ, ಹಾರ್ಡ್ ವರ್ಕ್ ಮಾಡಿದ್ವಿ. ಈಗ ಉನ್ನತ ಸ್ಥಾನದಲ್ಲಿದೆ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ, ಯಾರು ತಮ್ಮನ್ನು ತಾವು ತೊಡಸ್ಕೊಳ್ತಾರೆ, ಇತರೆ ದಂಧೆಗಳನ್ನು ಬಿಟ್ಟು ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ದಿಢೀರೇ ಉನ್ನತ ಸ್ಥಾನಕ್ಕೆ ಯಾರು ಹೋಗೋದಿಲ್ಲ. ನೋಬಡಿ ಕ್ಯಾನ್ ಅಚೀವ್ ಇಮಿಡಿಯೇಟ್ಲಿ ಹೈಯರ್ ಪೊಸಿಷನ್. ಇಟ್ ಈಸ್ ರೇರ್ ಕೇಸ್. ಅಂಥವು ಭಾಳ ಅಪರೂಪದ ಸನ್ನಿವೇಶಗಳು. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಮಾತು ಆಗಲೇ ನನಗೆ ಮಾತಾಡೋಕ್ಕೆ ಬರ್ತಿದ್ದೆ. ಇಷ್ಟು ಪ್ರೀತಿ, ವಿಶ್ವಾಸ ನನಗೆ ವಿಚಿತ್ರ ಅನಿಸ್ತಿದೆ. ಇದು ನನ್ನ ನನ್ನ ಜೀವನದಲ್ಲಿ ಮರೆಯದ ಒಂದು ಘಟನೆ. ಇದು ನನ್ನ 3-4 ಆಗಲಿಲ್ಲ. ನಾನು ಯಾಕೆ 2000 ಬ್ಯಾಚಿಗೆ ಒಪ್ಕೊಂಡ್ಬಿಟ್ಟಿದ್ದೆ ಅಂತ ಅನ್ಸುತ್ತೆ. ನನಗೆ ಕಲ್ಪನೆಯೂ ಇಲ್ಲ. ಅದೆಲ್ಲ ಅಷ್ಟು ಮಾಡಿದ್ದೆ. ಬಂದರೆ ಮತ್ತೆ ನೀವು 2000 ಬ್ಯಾಚಿಗೆ ಒಪ್ಕೊಂಡಿದ್ದೀವಿ, ನಾವೇನು ವಿದ್ಯಾರ್ಥಿಗಳಲ್ಲ ಏನಂತ. ನಾನು ನನ್ನ ವೃತ್ತಿ ಜೀವನದಲ್ಲಿ ಎಲ್ಲಿ ಸನ್ಮಾನ ಮಾಡಿಸಿದ್ದೇನೆ. ನನ್ನ ವೃತ್ತಿ ಜೀವನದಲ್ಲಿ ಎಲ್ಲಿ ಸನ್ಮಾನ. ನನ್ನ ವಿದ್ಯಾರ್ಥಿಗಳು ಯಾಕೆ ಅವ್ರಿಗೆ ಹೆಂಗೆ ಅನಿಸ್ತೋ ಏನೋ, ಒಟ್ಟು ನನ್ನ ಸಹೋದ್ಯೋಗಿಗಳಿಗೆ ನಾನು ಕಲಿಸೋ ಕಾಲಕ್ಕೆ ನನ್ನ ಜೊತೆಗಿದ್ದ ಸಹೋದ್ಯೋಗಿಗಳು ಕೂಡ, ಪ್ಲಸ್ ನನ್ನನ್ನು ಕೂಡ, ನಮ್ಮ ಮನೆಯವರು ಕೂಡ ವಿಚಿತ್ರ ಅನಿಸ್ತಪ್ಪ. ನನಗೆ ಭಾಳ ಖುಷಿ ಅನಿಸ್ತದೆ. ಎಷ್ಟು ಕಷ್ಟಪಟ್ಟಿದ್ದು ನನಗೆ ಗೊತ್ತಿದೆ. ಒಂದು ಫಂಕ್ಷನ್ ಆರ್ಗನೈಸ್ ಮಾಡೋದು ನನಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟಿರಬೇಕು ಅಂತ. ಅದರಲ್ಲಿ ಮಲ್ಲೇಶ್ ಆಗಲಿ, ರಾಜು ಅವರಾಗಲಿ, ನರಾಫ್ ಆಗಲಿ, ಹಂಚಿನವ್ರ ಮೇಡಮ್ ಅವರಾಗಲಿ, ಲೋಕಲ್ ಎಲ್ಲರೂ ಭಾಳ ಕಷ್ಟಪಟ್ಟಿರ್ತೀರಿ. ಇಷ್ಟು ಸಾಲ ಎಲ್ಲರೂ ಹಿಡಿಬೇಕಲ್ಲ. ಈಗೆಲ್ಲ ಮೆಚೂರು ಮಹನೀಯರು, ಮಹಿಳೆಯರು. ನೀವು ಪ್ರಶಿಕ್ಷಣ ತೆಗಲ್ಲ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ರೆ ನಿಮಗೆ ಗೊತ್ತು. ಮೆಚೂರು, ಭಾಳ ಮೆಚೂರು ಮಹನೀಯರು, ಮಹಿಳೆಯರು. ಈಗ ನಾನು ಇದನ್ನು ಮುಂದುವರ್ಸಕ್ಕೆ ಹೋಗೋದಿಲ್ಲ. ಒಂದು ಸನ್ನಿವೇಶನ ನೆನಪು ಮಾಡ್ಕೊಂಡು 1970ರಲ್ಲಿ ಸ್ಪೇನಿನ ರಾಜಧಾನಿ ಬಾರ್ಸಿಲೋನಾದಲ್ಲಿ ನಡೆದ ಒಂದು ಘಟನೆ. ಸ್ಪೇನಿನ ರಾಜಧಾನಿ ಬಾರ್ಸಿಲೋನಾ 1970ರಲ್ಲಿ ನಡೆದ ಘಟನೆ. ಮಾರ್ಕ್ವೀಸ್ ತೀರ್ಕೊಂಡು ಬಿಡ್ತಾರೆ, ಸತ್ತೋಗಿರ್ತಾರೆ. ಅವನ ಶವಪೆಟ್ಟಿಗೆಯಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತಾನೆ. ಮಾರ್ಕ್ವೀಸ್ ಶವಪೆಟ್ಟಿಗೆಯಲ್ಲಿ ಇದು ಕೂಡ ಅವನ ಸ್ನೇಹಿತರ ಜೊತೆಗೆ, ಹಿರಿಯರ ಜೊತೆಗೆ ನಡ್ಕೊಂಡು ಹೋಗ್ತಿರ್ತಾನೆ. ಅವ್ರ ಸ್ನೇಹಿತರ ಜೊತೆಗೆ, ಹಿರಿಯರ ಜೊತೆಗೆ, ಅವನ ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಭಾಳಷ್ಟು ಕೆಲಸ ಮಾಡಿರ್ತಾನೆ. ಭಾಳಷ್ಟು ಜನ ಸೇರಿರ್ತಾರೆ. ಅವನ ಶವಪೆಟ್ಟಿಗೆಯಲ್ಲಿ ಇದ್ದಾನೆ, ಸತ್ತೋಗಿದ್ದಾನೆ. ಇದು ನಡೆದ ಘಟನೆ, ನಾನು ಊಹೆ ಮಾಡಿ ಹೇಳೋದಲ್ಲ. ಮಾರ್ಕ್ವೀಸ್ ದೊಡ್ಡ ಸಾಹಿತಿ, ಅವನು ತನ್ನನ್ನೇ ತಾನು ತೊಡಸ್ಕೊಂಡ್ಬಿಟ್ಟಾನೆ. ನಡ್ಕೊಂತ ಹೋಗೋ ಕಾಲಕ್ಕೆ ಅವನು ಸತ್ತೋರ ಬಗ್ಗೆ ಮಾತಾಡ್ತಾನೆ.
ಏನು ಒಳ್ಳೆಯ ಮನುಷ್ಯಪ್ಪ, ಏನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಪ್ಪ, ಏನು ಮಾರ್ಗದರ್ಶನ ಮಾಡ್ತಿದ್ನಪ್ಪ, ಏನು ನನ್ನ ಬಡವರಿಗೆ ಸಹಾಯ ಮಾಡ್ತಿದ್ನಪ್ಪ, ಎಂಥ ಮನುಷ್ಯ ನಾವು ಕಳ್ಕೊಂಡಿವಲ್ಲ ಅಂತ ಕಣ್ಣೀರು. ಇವಾಗ ಅವ್ರ ಜೊತೆಗೆ ನಡ್ಕೊತ ಹೋಗೋರು ಇವನ್ನ ಬಿಡಿಸೋದಿಲ್ಲ, ಇವನು ಒಬ್ಬನಿಗೆ ಗೊತ್ತು, ಅವ್ರು ಯಾರು ನೋಡೋದಿಲ್ಲ, ಇವ್ರು ನೋಡ್ತಿರ್ತಾರೆ ಅವ್ರನ್ನೆಲ್ಲ, ಇವ್ರು ಯಾರು ನೋಡ್ತಿರೋದಿಲ್ಲ. ಹಿಂಗೆ ಅವರು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ಕೊತ ಹೋಗ್ತಿರ್ತಾರೆ. ಆ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಆ ಡ್ರೆಸ್ಸು ಶವಪೆಟ್ಟಿಗೆ ಒಂದು ಸಾವಿರಾರು ಜನ ಬಂದಿರ್ತಾರೆ. ಅವ್ರ ಮಾತು ಕೇಳಿ ಖುಷಿ ಆಗ್ತದೆ, ಹೋಗ್ತಾರೆ, ಶವ ಸಂಸ್ಕಾರಕ್ಕೆ ಹೋಗ್ತಾರೆ, ಕೆಲಸ ಎಲ್ಲ ಹೋಗ್ತಾರೆ, ವಿಧಾನಗಳು ಮುಗಿತಾವೆ. ವಿಧಿವಿಧಾನಗಳು ಮುಗಿದಾದ್ಮೇಲೆ ಅವ್ರಿಗೆ ಎಷ್ಟು ಖುಷಿ ಇತ್ತಂದರೆ, ನಾನು ಹಿಂಗಿದ್ದೇನು, ನಾನು ಒಂದು ಪಕ್ಷ ಸತ್ರಿಗೆ ಮಾತಾಡ್ತಿದ್ದೇನು, ನಾನು ಹಿಂಗೆ ಇವನ್ನೆಲ್ಲ ಕೇಳಿಸ್ತಿದ್ದೇನೋ ಅಂತ ಅನುಮಾನ ಬರ್ತದೆ. ಎಲ್ಲರಿಗೂ ಹೋದಾಗ ಒಂದು ದಿವ್ಯಶಕ್ತಿ ಅವನ ಪರಿಗೆ ಹೊಡ್ತಾರ, ಸ್ಟಾಪ್ ಅಂತ ಹಿಂಗೆ ಬಂದ್ಬಿಡ್ತದೆ. ನೀನು ಹೋಗಿಲ್ಲ ಅಂದ ತಕ್ಷಣ ಅವ್ನಿಗೆ ಎಚ್ಚರ ಆಗ್ತದೆ, ಇದು ಕನಸು. ನಾನು ಯಾಕೆ ಈ ಮಾತನ್ನು ಹೇಳ್ತಾನೆ, ಅವನು ಸತ್ತು ಅವ್ರ ಜೊತೆಗಿದ್ದು ಇಂಥ ಒಂದು ಒಳ್ಳೆಯ ಮಾತುಗಳನ್ನು ಅವ್ರು ಕೇಳಿಸ್ಕೊಂಡ. ನಾವು ಜೀವಂತ ಇದ್ದು ನಿಮ್ಮ ಜೊತೆಗೆ ಬೆರೆತ್ಕೊಂಡು ಒಳ್ಳೆ ಮಾತುಗಳನ್ನು ಕೇಳ್ತಾರೆ, ನಾವು ಧನ್ಯರು ಅಂತ. ನಿಮಗೆ ಧನ್ಯರು. ನೀವು ನಮ್ಮ ಬಗ್ಗೆ ಮಾತಾಡ್ತಿರಲ್ಲ, ನಾವು ಸತ್ತೋದ್ನಾಗ ನೀವು ಯಾಕೆ ಕೇಳಬೇಕು, ನಾವು ಬದುಕಿದ್ದಾಗ ನೀವು ಮಾತಾಡ್ತಾರೆ. ಅವ್ರು ಕನಸ್ಕೊಂಡು ಕೇಳಿಸ್ಕೊಂಡಾಗ ಕನಸಿನಾಗ ಆಗೈತಿ, ನಾವು ನೇರವಾಗಿ ಇವತ್ತು ನಿಮ್ಮ ಜೊತೆಗೆ ಸಂವಾದ ಮಾಡ್ತಿದ್ದೋ. ನೀವು ಏನು ಭಾವನೆಗಳನ್ನು ಕೊಟ್ಟಿದ್ದಾರೆ, ನಿಮ್ಮ ವಿಚಾರಗಳು ಏನಿದಾವೆ ಅದನ್ನು ನೋಡಿ ನನಗೆ ಭಾಳ ಖುಷಿ ಅನಿಸ್ತದೆ. ನನಗೆ ನಿಮ್ಮ ಪ್ರೀತಿ ಇದು ಭಾವನಾತ್ಮಕ ಸಂಬಂಧದ ಕಾರ್ಯಕ್ರಮ. ಇದು ಇವತ್ತಿನ ಅಲ್ಲ. ಯಾಕೆ ಇಷ್ಟು ಗೌರವ, ಯಾಕೆ ಇಷ್ಟು ನಮ್ಮ ಬಗ್ಗೆ ಒಳ್ಳೆಯ ಮಾತು ನನಗೆ ಗೊತ್ತಿಲ್ಲ. ಆದರೆ ನನ್ನ ಕಾರ್ಯಕ್ರಮ ಇಷ್ಟೇನ ಮಾಡಿ ನಾನು ಪದೇ ಹೇಳ್ತಿರ್ತೇನೆ, ಕಲಿಸೋದಷ್ಟು ಸರಳ ಅಲ್ಲ. ನಾನು ಜೀವನವನ್ನೇ ಮುಡುಪಾಗಿಟ್ಟಿದ್ದೀನಿ ಅಂತ ಯಾರೋ ಒಬ್ರು ಹೇಳ್ತಾ ಇದ್ದೆ, ಅದು ಸತ್ಯ. ನಮ್ಮ ಮಕ್ಕಳನ್ನು ನಾನು ಸರಿ ಹೋಗ್ಕೊಳ್ತಿರ್ತೀನಿ. ಬೆಳಗ್ಗೆ 8 ಕಾಲೇಜು, 8:30, 9, ಬೆಳಗ್ಗೆ 5, 6 ಗಂಟೆಗೆ ಹೋಗ್ತಿದ್ದೆ. ಅವೆಲ್ಲ ಹೇಳ್ಕೋದು ಭಾಳ ಇನ್ನು ಸಮಯ ಇಲ್ಲ, ಟೈಮ್ ಆಗಿದೆ, ನಿಮ್ಮ ಪರಿಸ್ಥಿತಿಗೆ ಗೊತ್ತಾಗ್ತದೆ. ಆದರೆ ಒಂದು ಮಾತಂದು ಸತ್ಯ, ಆದರ್ಶ ಶಿಕ್ಷಕರು ಅಂದರೆ ಯಾರು ಅದು ಸ್ವಲ್ಪ ಹೇಳ್ತೇನೆ. ಈಗ ಆದರ್ಶ ಶಿಕ್ಷಕರು ಅಂದರೆ ಹುಡ್ಕೋದ ಕಷ್ಟ ಆಗಿದೆ, ಸಿಗೋದಾಗಿ ಹೆಂಗೆ. ನನಗೆ ಹಿಂಗಿರ್ಬೇಕು ಆದರ್ಶ ಶಿಕ್ಷಕ. ವಿಷಯದ ಮೇಲೆ ಪ್ರಕೃತಿ ಬರಬೇಕು, ಚೆನ್ನಾಗಿ ಕಲಿಸ್ಬೇಕು, ಭಾಷೆ ಸರಿಗಿರಬೇಕು, ಬರವಣಿಗೆ ಸರಿಗಿರಬೇಕು, ಮೌಲ್ಯಗಳಿರಬೇಕು, ಸಮಯಕ್ಕೆ ಸರಿಯಾಗಿ ಹೋಗಬೇಕು, ಪ್ರಾಚಾರ್ಯರ ಜೊತೆಗೆ ಒಂದು ಹೊಂದಾಣಿಕೆ ಇರಬೇಕು, ಸ್ವಉದ್ಯೋಗಗಳ ಜೊತೆಗೆ ಸರಿಯಾಗಿರಬೇಕು, ವಿದ್ಯಾರ್ಥಿಗಳ ಜೊತೆಗೆ ನೈತಿಕ ಸಂಬಂಧದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಇದು ಒಂದು ದಿವಸ ಅಲ್ಲ, ಇದು ನೀವು ಒಂದು ದಿವಸ ಮಾಡಿದ್ರೆ ಆಗಲ್ಲಪ್ಪ. ನಿರಂತರವಾಗಿ ಹುಡುಗರು ನೋಡಿ 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 ಇದು ಕೇಸದ ರೀತಿ ಒಂದು 50 ಸಲ ನೋಡ್ತಾರೆ. ಚೇಂಬರಿಗೆ ಬಂದು ಹೋಗ್ತಾರೆ, ಮತ್ತು ಬರ್ತಾರೆ ಒಂದು ತಿಂಗಳು ಸರ್ ಅದರ ಇಲ್ಲ ಅದ ಸರ್ ಅದರ ಇಲ್ಲ ಅದ ಸರ್ ಅದರಿಂದ ಅದ ಬೇಡ ಸರ್ ಅದ ನೋಡಿ 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 ಸರ್ ಯಾವಾಗ ಇರ್ತಾರೆ ಗೊತ್ತಾಗ್ತದೆ. ಕಾತ್ರೆ ಇನ್ನು ನೋಡೋಕೆ ಹೋಗೋದಿಲ್ಲ, ಇಲ್ಲ ಅಲ್ಲಿ ಕೇಳ್ತಾರೆ ಸರ್ ಬಂದಾರ ಏನಂತಾರೆ. ಇದು ಹೆಂಗಿರ್ತದೆ ಅಂದರೆ ನಾವು ಸರಿ ಇದ್ದರೆ ವಿದ್ಯಾರ್ಥಿಗಳು ಸರಿ ಇರ್ತಾರೆ. ನಾವು ಮಾಡೋದಾಗಿರ್ಬೇಕಂದ್ರೆ ಬರೀ ಹೇಳಿರಾಕತ್ತೇನೆ, ಏಯ್ ನೀನು 10 ಯಾಕೆ ಬರಲಿಲ್ಲ, ನಾನು 11 ಗಂಟೆಗೆ ಬಂದರೆ ಅವನು ಇಳಿದು ಹೋಗಕ್ಕೆ ಮಾತಾಡ್ಕೊಡ್ತಾನೆ. ಬದ್ಮಾಸ ನೋಡ ಪ್ರಿನ್ಸಿಪಾಲ, ನಾವು 11 ಗಂಟೆಗೆ ತಾನು ಬರ್ತಾನೆ, 10 ನಾವು ಲೇಟಾಗಿ ಬರ್ತೀವಿ ಅಂತ ಕೇಳ್ತೀವಿ. ಇದು ಗ್ಯಾರಂಟಿ. ಇದು ಒಳ್ಳೊಳ್ಳೆ ಪದಗಳು ಬಳಸ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಸರಿಯಾಗಿದ್ದರೆ ಮಾತುಗಳು ಬರ್ತಾವೆ. ಎದ್ವಾ ತೋರ್ದು ಇದ್ರೆ ಹೇಳಿ ನಾನು ಹುಡುಗರನ್ನ ನನಗೆ ಯಾಕೆ ಗೌರವ ಇವತ್ತು ನೆನಪು ಮಾಡ್ಕೊಡ್ತೇನೆ. ಇದು ಗುರು ಅಂದ ತಕ್ಷಣ ಇದು ಅನಂತ, ಇದು ಸೀಮಿತವಾದ ಪದ ಅಲ್ಲ. ಇಟ್ ಇಸ್ ಇನ್ಫೈನೈಟ್. ಯುವರ್ ಅವೇರ್ನೆಸ್ ಈಸ್ ಯುವರ್ ಟೀಚರ್. ಅರಿವೇ ಗುರು ಅನ್ನೋದು ನಾನು ಆಂಗ್ಲ ಭಾಷೆ ಪದವನ್ನು ಈ ಥರ ಕಾಯ್ದೆ ಮಾಡಿದ್ದೆ. ನಾನು ಪ್ರೊಫೆಸರ್ ಕೇಳ್ಬೇಕು ಮಾಡಿದ್ದೆ, ಅವ್ರು ಇಂಗ್ಲೀಷ್ನಲ್ಲಿ ಭಾಳ ಪ್ರಮುಖ. ನಾನು ಮಾಡ್ಕೊಂಡಿದ್ದೀನಿ ಅರಿವೇ ಗುರು ಅನ್ನೋದಕ್ಕೆ ಯುವರ್ ಅವೇರ್ನೆಸ್ ಈಸ್ ಯುವರ್ ಟೀಚರ್. ಹಂಗೆ ನಾವು ಕಲಿಸೋ ಕಾಲಕ್ಕೆ ಮನೆ ಕಟ್ಟಿರ್ತೀರಲ್ಲ, ಹೊಸದಾಗಿ ಮನೆ ಸಾಮಾನು ಕಾಲು ಎಲ್ಲಿವರೆಗೆ ತುಂಬ್ತೀರಿ, ಅದಕ್ಕೆ ಒಂದು ಆಂಗ್ಲ ಭಾಷೆಯಲ್ಲಿ ಸ್ಟೇಟ್ಮೆಂಟ್ ಐತೆ. ನಾವು ತುಂಬೋದಲ್ಲ, ಅದಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ನೀನು ತುಂಬ ಕೆಲಸ ಮಾಡ್ತೀವಿ, ನೀವು ಮೋಟಿವೇಟ್ ಮಾಡೋದಿಲ್ಲ, ತುಂಬ ಕೆಲಸ ಹಂಗೆ ತುಂಬೋದ ಈ ಬೋರ್ವೆಲ್ ಇರ್ತೈತಲ್ಲ, ಕ್ಯಾಪ್ದಲ್ಲಿ ಬರ್ತದಪ್ಪ ನೀರು ಕ್ಯಾಪದಾಗ ಬರೋದಿಲ್ಲ, ಬರೋದಿಲ್ಲ, ಇನ್ನೇನು ಬರ್ತೈತಿ ಹಂಗೆ ತುರ್ಕೋದು ಹೋಮ್ವರ್ಕ್ ಮಾಡೋದು. ಅದಕ್ಕೆ ಒಂದು ಆಂಗ್ಲ ಭಾಷೆ ಸ್ಟೇಟ್ಮೆಂಟ್ ಐತೆ,
when the uncapped potential of a student meets the liberating art of a teacher, a miracle unfolds. ಯಾವಾಗ ವಿದ್ಯಾರ್ಥಿಯ ಅಂತಃಸತ್ವಕ್ಕೆ ಶಿಕ್ಷಕನ ಕಲೆಯ ಸ್ಪರ್ಶವಾಗುತ್ತೋ ಆವಾಗ ಪವಾಡ ಸಂಭವಿಸುತ್ತದೆ. ನಾವು ಕಲಿಸಿದ ವಿದ್ಯಾರ್ಥಿಗಳು ಹೇಳಬೇಕು, ನಾವು ಕಲಿಸಿದ ವಿದ್ಯಾರ್ಥಿಗಳು ಮನೆಯವರು ಹೇಳಬೇಕು, ಕಲಿಸಿದ ಕಲಿಸಿ ಮತ್ತು ಹೆಂಗೆ ಯಾವಾಗ ಅವ್ರು ಕಲಿಬೇಕು, ನಮ್ಮ ಕಲೆ ಆಗಿರ್ಬೇಕಂತ. ಇದು ಎಂಥ ಅನ್ನೋನ್ ಸ್ಟೇಟ್ಮೆಂಟ್ ನನಗೆ ಭಾಳ ವಿಚಿತ್ರ ಅನಿಸ್ತದೆ. ಇದು ಯಾರು ಬರೋದು ಗೊತ್ತಿಲ್ಲ. ನನ್ನ ಕಡೆ ಒಂದು ಕಡೆ ಸಿಕ್ಕಿತ್ತು, ನಾನು ಭಾಳ ಕಷ್ಟಪಟ್ಟು ಇದು ಕನ್ನಡ ಹೆಂಗೆ ಭಾಷಾಂತರ ಮಾಡಬೇಕು ನೋಡಿ ಹೆಂಗಿದೆ. ವೆನ್ ದ ಅನ್ಕ್ಯಾಪ್ಡ್ ಪೊಟೆನ್ಷಿಯಲ್ ಆಫ್ ಸ್ಟೂಡೆಂಟ್ ಮೀಟ್ಸ್ ದಿ ಲಿಬರೇಟಿಂಗ್ ಆರ್ಟ್ ಆಫ್ ಟೀಚರ್ ಎ ಮಿರಕಲ್ ಅನ್ಫೋಲ್ಡ್. ಪವಾಡ ಸಂಭವಿಸುವುದು ಅಂದರೆ ನೀನು ವರ್ಗಾವಣೆ ಇಲ್ಲ, ಸ್ವಾತಂತ್ರ್ಯ. ಅವರು ಅಲ್ಲೇ ಕಲಿಬೇಕಂತ ಅಥವಾ ಮನೆಗೆ ಹೋಗಿ ಗುರುಗಳು ಮಾಡಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಚಿಂತನೆ ಒಳಪಡಿಸ್ಬೇಕು ವಿದ್ಯಾರ್ಥಿಗಳನ್ನು. ಎಂಥ ಮಾತುಗಳನ್ನು ಹೇಳಬೇಕು ಶಿಕ್ಷಕರ ಬಗ್ಗೆ, ಎಂತೆಂಥ ಲೋ ಪೀಪಲ್ ಕ್ಯಾನ್ ರೈಸ್ ಅಬೌವ್ ದ ಲೆವೆಲ್ ಆಫ್ ಟೀಚರ್. ಯಾವ ಜನಾಂಗ, ಯಾವ ವ್ಯಕ್ತಿ ಶಿಕ್ಷಕನನ್ನು ಮೀರಿ ಬೆಳೆಯಲಾರ. ಎಲ್ಲರೂ ಅಲ್ಲಪ್ಪ, ಕ್ವಾಲಿಫೈಡ್ ಇದ್ದಾರೆ, ಎಲ್ಲರೂ ಅಲ್ಲ. ನಾನು ಹೇಳೋದು ಕ್ವಾಲಿಫೈಡ್ ಇರೋರು 3 ಜನ ಅದ ಶಿಕ್ಷಕರು. ಕೆಲವು ಕಲ್ಸಕ್ಕೆ ಮಾಡ್ತಾರೆ, ಮೌಲ್ಯಗಳಿಲ್ಲ. ಹೆಂಗೆ ಭಾಳ ಚೆನ್ನಾಗಿ ಕಲಿಸ್ತಾರೆ. ಪ್ರಾಚಾರ್ಯ ಜೊತೆಗೆ ಸರಿ ಇಲ್ಲ, ವಿದ್ಯಾರ್ಥಿಗಳ ಜೊತೆಗೆ ಸರಿ ಇಲ್ಲ. ಕಲಿಸೋದೇ ಎತ್ತರ ಪತ್ರ ತಾನು ತಿಳಿದಂಗೆ ಮಾಡ್ತಾರೆ. ಮೌಲ್ಯಗಳಿಲ್ಲ. ಕೆಲವು ಮೌಲ್ಯಗಳು ಪಾಪ 9 ಗಂಟೆಗೆ ಬರ್ತಾರೆ, ಎಲ್ಲರೂ ಮಾತು ಕೇಳ್ತೈತಿ, ಪ್ಯೂರ್ ಮಾತು ಕೇಳ್ತಾರೆ, ಎಲ್ಲರೂ ಮಾತು ಕೇಳ್ತೀವಿ, ಕಲ್ಸಕ್ಕೆ ಬರ್ತದೆ. ಇನ್ನೂ ಕೆಲವರು ಕಲ್ಸಕ್ಕೂ ಬರೋದಿಲ್ಲ, ಮೌಲ್ಯಗಳಿಲ್ಲ. ಹಾಗಾಗಿ ನೀವು ಯಾವ ವರ್ಗಕ್ಕೆ ಸೇರಿದವರು ಭಾಳ ಹುಷಾರ. ಪಟ್ನ ಆಯ್ಕೆ ಮಾಡ್ಕೋಬೇಡ್ರಿ, ಪಟ್ನ ಆಯ್ಕೆ ಮಾಡ್ಕೊಂಡು ಭಾಳ ಕಷ್ಟ ಆಗತ್ತೆ. ಆಯ್ಕೆ ಮಾಡ್ಕೋಬೇಡ್ರಿ. ಡೋಂಟ್ ಸೆಲೆಕ್ಟ್ ಒನ್ ಆಫ್ ದಿ ಸ್ಟೇಟ್ಮೆಂಟ್. ಭಾಳ ಎಚ್ಚರ. ಇನ್ನೊಂದು ಇನ್ನೂ 2 ಸ್ಟೇಟ್ಮೆಂಟ್ ಅದು ನಿಮಗೆ ಬಿಟ್ಟಿರಿ. 2 ಸ್ಟೇಟ್ಮೆಂಟ್ ನೀವು ಮಾಡ್ಕೊಳ್ರಿ. ಬರೀಗ ಟೈಮ್ ಭಾಳ ಆಗಿದೆ, ಟೈಮ್ ಭಾಳ ಆಗಿದೆ. ಇಲ್ಲ ಟೈಮ್ ಇಲ್ಲ, ನನಗೆ ಅರ್ಥ ಆಗೈತೆ. ಟೈಮ್ ಭಾಳ ಆಗಿದೆ. ಕೊನೆಯದಾಗಿ ಯಾವ ಶಿಕ್ಷಕ ನನ್ನ ಮೇಲೆ ಪ್ರಭಾವ ಬೀರ್ತಾರೆ ಆ ಶಿಕ್ಷಕನನ್ನು ಸ್ಮರಿಸಿಕೊಂಡು ಇಲ್ಲಿ ಕೆಲವು ಹಳೆಯ ವಿದ್ಯಾರ್ಥಿಗಳು ಬಂದ್ದಾರೆ. 1984ರಲ್ಲಿ ಹೂಗಾರಿತ ಅಂತೇಳಿ ನಮ್ಮ ಕಾಲೇಜು ಡಿರೆಕಗ್ನೈಸ್ ಆಗಿದೆ. ಆ ಸಂದರ್ಭದಲ್ಲಿ ರ್ಯಾಂಕ್ ಬಂದು ವಿಶ್ವವಿದ್ಯಾಲಯದ ಗಮನವನ್ನೇ ಡಿರೆಕಗ್ನೇಷನ್ ಆಗಿದ್ದು ಕಾಲೇಜು. ಅಲ್ಲಿ BA ಎಕ್ಸಾಮ್ ಹೆಂಗೆ ನಡೆಸ್ತಾರೆ ಅಂತ ಒಂದು ಕಮಿಟಿ ಅಲ್ಲೇ ಇತ್ತು. ಫೈಲ್ ನಾನು ಮಾರ್ಚಿಗೆ ಬಂದಿದ್ದೆ, ಜನವರಿಗೆ ಬಂದಿದ್ದೆ. ಅಲ್ಲಿ ಅಲ್ಲೋಲ್ಕೊಂಡು ಆ BEd ಕಾಲೇಜ್ ಅಂದ್ರೆ ಅಲ್ಲೋಲ್ಕೊಂಡು ಎಲ್ಲರೂ ಒಂದೊಂದು ಗ್ರೂಪು, ಒಂದೊಂದು ಲೆಕ್ಚರ್, ಒಂದೊಂದು 20 ಜನ ಕರ್ಕೊಂಡು ಅಡ್ಡಾಡ್ಬಿಡೋದು. ಯಾವಾಗ ಬರೋದು ಯಾವಾಗ ಹೋಗೋದು. ನಾನು ಒಂದೇ ಕೇಳಿ ಎಷ್ಟು ಪೇಪರ್ ಅದಾವ ಅದು ತಲೆ ಬರೇನೆ ಅಂದರೆ ಒಬ್ಬನಿಗೆ ಹೇಳ್ಕೊಂಡಿದ್ದೆ. ಕುಂತು ನೋಡವ ಆವಾಗ ಸೆಟ್ರಾಗಿಬಿಟ್ರೆ ನನ್ನ ಜೊತೆಗೆ ಸೆಟ್ರಾಗಿ ನನ್ನ ಜೊತೆಗೆ ಹೊಂದಾಡ್ಕೊಂಡು ಆ ಸಂದರ್ಭದಲ್ಲಿ ಅವ್ರಿಗೆ ಗುರುತಿಸಿದೆ, ನೀನು ಚೆನ್ನಾಗಿ ಅಭ್ಯಾಸ ಮಾಡೋಂತ. ಅವಾಗ ರ್ಯಾಂಕ್ ಇಡೀ ವಿಶ್ವವಿದ್ಯಾಲಯ ನಮ್ಮ ಕಾಲೇಜ್ಗಳಿಗೆ ನೋಡೋದು, ಇಡೀ ವಿಶ್ವವಿದ್ಯಾಲಯ. ಹಾಗೆಯೇ ನಮ್ಮ ಅಡುಗೆಯವರು ಒಬ್ಬ ಸಾಮಾನ್ಯ ಶಿಕ್ಷಕರು ಮೊನ್ನೆ 750 ಜನಕ್ಕೆ ಸನ್ಮಾನ ಮಾಡಿದ್ದಾರೆ. ಅವ್ರಿಗಂತ ಅದ್ಭುತವಾದ ಕೆಲಸ. ಹೀಗೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಕೆಲಸ ಪಡಿಸ್ಕೊಳ್ತಾರೆ. ಸಮಯ ಇಲ್ಲ, ಯಾಕೆಂದರೆ ಯಾವ್ದು ಆಯ್ಕೆ ಮಾಡಬೇಕು ಯಾವುದಿಲ್ಲ ನನಗೆ ಗೊತ್ತಾಗೋದಿಲ್ಲ. ಒಬ್ಬ ಶಿಕ್ಷಕನ ನನ್ನ ಮೇಲೆ ಪ್ರಭಾವ ಬೀರ್ತ. ಶಿಕ್ಷಕನಿಂದ ಒಬ್ರು ಯಾರು ಕೇಳಿ ಸರ್ ಆ ಸನ್ನಿವೇಶ ನೆನಪು ಮಾಡ್ಕೊಂಡು ಹೇಳ್ರಿ ಅಂತ ಅವ್ರಿಗೋಸ್ಕರ ಹೇಳ್ತೀನಿ. ಮತ್ತು ನೆನಪು ಮಾಡ್ಕೊಂಡು ಅವ್ರು ಹೆಂಗೆ ನೆನಪಿಟ್ಕೊಂಡಾರೆ ಇಲ್ಲ. ನನಗೆ ಆ ಶಿಕ್ಷಕನ ಮೇಲೆ ಪ್ರಭಾವ ಬೀರಿಸಿ ಇಂಗ್ಲೆಂಡ್ನ ಬ್ರೂಕ್ ಫೀಲ್ಡ್ ಶಾಲೆಯಲ್ಲಿ ಚಿಪ್ಪಿಂಗ್ ಅಂತಂದೇಳಿ ಚಿಪ್ಸ್ ಅವನು ಪ್ರಾಥಮಿಕ ಮಾಧ್ಯಮಿಕ ಶಾಲೆಗೆ ಆಯ್ಕೆ ಆಗ ಶಿಕ್ಷಕನಾಗ ಆಯ್ಕೆ ಆಗ. ಚಿಕ್ಕ ವಯಸ್ಸಲ್ಲಿ ಮದುವೆ ಆಯಿತು. 2-3 ವರ್ಷದಲ್ಲೇ ಹೆಂಡತಿಯನ್ನು ಕಳ್ಕೊಂಡ. ಇನ್ನೂ ವಯಸ್ಸು ಭಾಳ 28 ವಯಸ್ಸಿನಾಗ ಹೆಂಡತಿಯನ್ನು ಕಳ್ಕೊಂಡ. ಭಾಳಷ್ಟು ಸ್ನೇಹಿತರು ಹೇಳಿ ಮದುವೆ ಆಗು. ನನ್ನ ಹೆಂಡತಿಗೆ ಯಾರು ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ ಆ ಹೆಂಡತಿ ಹೆಂಗಿರ್ಬೇಕು, ಆ ಹೆಣ್ಮಗಳು ಹೆಂಗಿರ್ಬೇಕು, ಹೆಂಗೆ ಅವನ ಜೊತೆ ಕೋಆಪ್ರೇಟ್ ಮಾಡಬೇಕು. ಕೋಟಿಗೆ ಒಬ್ಬರು ಅಂತಾರೆ. ಇವತ್ತು ಬದುಕಿನಲ್ಲಿ ನೀವೇನು ಫ್ಯಾಮಿಲಿ ಕಟ್ಕೊಂಡು ಬದುಕು ನಡೆಸ್ತಾ ಇದ್ದೀರಲ್ಲ, ಸಮಸ್ಯೆಗಳಿಲ್ಲದ ಬದುಕಿಲ್ಲ, ಜೀವನ ಇಲ್ಲ. ಇರೋದೇ ಏರುಪೇರು ತಿಳಿದೋ ಸ್ವಲ್ಪ ತಾಳ್ಮೆಯಿಂದ ಇದ್ದು ಬದುಕನ್ನು ಹೊರಗೆ ಕಳಿಸ್ಬಾರ್ದು. ಅದು ಕೂಡ ಅನಂತನೇ. ಗುರು ಕೂಡ ಅನಂತನೇ. ಗುರು ಅದಕ್ಕೆ ನಿಖರವಾಗಿ ವ್ಯಾಖ್ಯಾನಕ್ಕೆ ಬರೋದಿಲ್ಲ, ಬದುಕಿಗೂ ನಿಖರವಾಗಿ ವ್ಯಾಖ್ಯಾನಕ್ಕೆ ಬರೋದಿಲ್ಲ. ಆ ಹೆಣ್ಣು ಫೋಟೋ ಕೆಂದಿದ್ದ ಚಿಪ್ಸ್ ಯಾರು ಹೇಳು ಒಳ್ಳೆ ನಮ್ಮದೇ ಆಗಿ ಆಕೆ ನಮಸ್ಕಾರ ಮಾಡ್ತಿದ್ದೆ. ತನ್ನ ಕಾಯ್ಕೆ ಹೋಗಿ ಹುಡುಗರೇ ಅವನಿಗೆ ಮಕ್ಕಳಾಗಿ ಬಂದಿರ್ತಕ್ಕಂಥ ಶಾಲೆಯನ್ನು ಬಡ ಮಕ್ಕಳಿಗೆ ಕೊಡ್ತೀವಿ. ಯಾರು ಪಾಠಕ್ಕೆ ಗೈರು ಹಾಸಿದ್ರೆ ಹೋಗ್ಬಿಡ ಹಂಗೆ ಚಿಪ್ಸ್ ಯಾವುದಾರ ಸಬ್ಜೆಕ್ಟ್ ಇರಲು
ಮುಖ್ಯೋಪಾಧ್ಯಾಯ ಚಿಪ್ಸ್ ಇದಂದ್ರೆ ಅಂತ ಕೆಲಸ ಹೋದಾಗ ನಮ್ಮಲ್ಲಿ ಹಂಗಿಲ್ಲ. ಯಾವುದೋ ಒಂದು ಪಿರಿಯಡ್ ಕಾರ್ಯ ಇರ್ತದೆ ಆಗೋದಿಲ್ಲ ಸರ್. ಅವರು ನಾನೇನು ಮಾಡ್ತಿದ್ದೆ ಅಂದರೆ ಯಾರು ಏನೋ ಬಿಟ್ಟೆ ಸೀರಾ ಯಾವ ಪಿರಿಯಡ್ಗೆ ಹೋದ ಎರಡನೇ ಕೆಲಸ ಅವ್ರು ಕಾಯ್ತಿದ್ರು. ಬರಲಿಲ್ಲ ಬರವೇ ಇಲ್ಲ ಬರಲಿಲ್ಲ ಮತ್ತು ನೆಕ್ಸ್ಟ್ ಬರಲಿಲ್ಲ ಪ್ರಾಕ್ಟಿಕಲ್ ಇದ್ರಂತೂ ತಲೆ ಕಟ್ಕೊಂಡ್ಬಿಡೋದು. ಹಿಂಗೆ ಆ ಥರ ಅವ್ರಿಗೆ ಹೇಳ್ತಿದ್ದೆ, ನಾನು ಯಾಕೆ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ, ನೀವು ತಯಾರಾಗಿ ಅಂತ. ಅದು ಭಾಳ ಜನಕ್ಕೆ ಅರ್ಥ ಆಗ್ತಿರಲಿಲ್ಲ. ನೀವು ತಯಾರಾಗಿ ಚಲೋ ತಯಾರಾಗಿ ಅಂತ ಹೇಳ್ತಿದ್ದೆ. ಚಿಪ್ಸ್ ಮಕ್ಕಳಿಗೋಸ್ಕರ ಅಂತ ಜೀವನವನ್ನೇ ಮುಡ್ಪಾಯಿಟ್ಟ. ಅವ್ರಿಗೆ ಮಕ್ಕಳು ಆಗಿರಲಿಲ್ಲ. ರಿಟೈರ್ಡ್ ಆದರೂ ಒಂದು ಮರಿ ಇಲ್ಲ, ರಿಟೈರ್ಡ್ ಆದರೂ ಮನೆ ಇಲ್ಲ, ಮಕ್ಕಳಿಗೆ ಮಿಸ್ ಆಗಿತ್ತು. ಅವ್ರಿಗೆ ಒಂದ್ಸಲ ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲೇ ಪಕ್ಕಕ್ಕೆ ಒಂದು ಬಾಡಿಗೆ ಮನೆ ಇದೆ. ವಾಕಿಂಗ್ ಹೋಗ್ಬೇಕಾದ್ರೆ ಕಾಲು ಜಾರಿ ಬಿದ್ದುಬಿಟ್ಟು ಇಂಗ್ಲೆಂಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಅವ್ನು ಸುದ್ದಿ ಬಂದುಬಿಡ್ತು, ಚಿಪ್ಸ್ ಹಾಸ್ಪಿಟಲೈಸ್ಡ್, ಮೇ ನಾಟ್ ಸರ್ವೈವ್, ಹೀಗೆಲ್ಲ ಬಂದುಬಿಡ್ತು. ವಿದ್ಯಾರ್ಥಿಗಳು ಹೆಂಗೆ ನೀವೇನು ಅಭಿಮಾನ ತೋರಿಸಿರಲ್ಲ, ಸಾಲವಾಗಿ ವಿದ್ಯಾರ್ಥಿಗಳು ದಿವಸ ಚಿಪ್ಸನ್ನು ನೋಡೋಕ್ಕೆ ಬರೋವೆ. ಅದು ಅನಿವಾರ್ಯವಾಗಿ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದನ್ನು ನೋಡಿ ಅವರು ಹಾಸ್ಪಿಟ್ಲ್ ಒಳಗೆ ಅಲ್ಲಿ ಆಡಳಿತ ಅಧಿಕಾರಿಗಳು ಇದು ಬಗೆಹರಿದಲ್ಲ, ಒಂದು ಗ್ಲಾಸ್ ಶಟರ್ಸ್ನ ಹಾಕ್ಕೊಡೋಣ, ದೊಡ್ಡದೊಂದು ಗ್ಲಾಸ್ ಶಟರ್ಸ್ ಎಷ್ಟರ ಬರಲಿ ಓಪನ್ ಚಿಪ್ಸ್ ಮಧ್ಯಾಹ್ನ ಮರೆಸಿಬಿಟ್ಟು ಬಂದಾಗ ನೋಡ್ಕೊಂಡು ಹೋಗ್ಲಿ ಅಂತ. ಸುಮಾರು 15 ದಿವಸ ಆದರೂ ಚಿಪ್ಸ್ ಸ್ವಲ್ಪ ಪ್ರಜ್ಞೆ ಬರಲಿಲ್ಲ. ಅಲ್ಲಿರ್ತಕ್ಕಂಥ ಡಾಕ್ಟ್ರುಗಳು ನೋಡ್ತಿದ್ದಾರೆ. ಅವನಿಗೆ ಗೊತ್ತಿಲ್ಲ ಚಿಪ್ಸಿನ ಎಬಿಲಿಟಿ ಏನು, ಅವನು ಎಂಥ ಶಿಕ್ಷಕನಿಗೆ ಗೊತ್ತಿಲ್ಲ. ಅವರು ಒಂದು ಮಾತಾಡ್ತಾರೆ, ಪೂರ್ ಟೀಚರ್, ಹಿ ವಿಲ್ ನಾಟ್ ಸರ್ವೈವ್, ಹಿ ಹ್ಯಾಸ್ ನೋ ಚಿಲ್ಡ್ರನ್. ಇನ್ನೇನು ಚಿಪ್ಸ್ 5 ನಿಮಿಷದಲ್ಲಿ ಅವನ ಜೀವ ಹೋಗ್ತದೆ. ಚಿಪ್ಸಿನ ಕಾಲು ಸ್ವಲ್ಪ ಅಲ್ಲಾಡ್ತಿರ್ತದೆ. ಹಿ ಹ್ಯಾಸ್ ನೋ ಚಿಲ್ಡ್ರನ್ ಅಂದ್ಗಳಿಗೆ ಅವನ ಕಾಲು ನಡ್ಕತ್ತಿರ್ತದೆ. ಮೆಲ್ಲ ಮಂಡಿ ಕುಂತ ಆ ಡಾಕ್ಟ್ರು ಮಾತಾಡಿದ್ರೆ ಹೇಳ್ತಾರೆ, ವಾಟ್ ಡಿಡ್ ಯು ಸೇ? ಹೆದರ್ಬಿಟ್ರು ಡಾಕ್ಟರ್. ನೋ ಸರ್, ನೋ, ಯು ಸೆಡ್ ಸಮಥಿಂಗ್, ನೀನು ಏನೋ ಹೇಳಿದೆ, ಯು ಆರ್ ಟೆಲಿಂಗ್ ಲೈ. ಹುಡುಗರು ಸುತ್ತು ನಿರ್ಧಾರ ನೋಡ್ತಾರೆ, ಯು ಆರ್ ಟೆಲಿಂಗ್ ಲೈ. ವಾಟ್ ಡಿಡ್ ಯು ಸೇ? ನೀನು ಸುಳ್ಳು ಹೇಳ್ತೀಯ? ಹ್ಯಾವ್ ಐ ನೋ ಚಿಲ್ಡ್ರನ್? ಲುಕ್ ಗ್ಲಾಸ್ ಶಟರ್ಸ್, ಐ ಹ್ಯಾವ್ ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ ಸನ್ಸ್ ಆ್ಯಂಡ್ ಡಾಟರ್ಸ್ ಅಂತ ಹೇಳ್ಕೊಂಡು ನಿಂತ್ಕೊಂಡು. ಶಿಕ್ಷಣದ ಮೌಲ್ಯವನ್ನು ತಿಳಿಸುತ್ತಾ ಕಲ್ಪನಾ ಲೋಕಕ್ಕೆ ಕೊಂಡೊಯ್ದರು. ಇನ್ನೂ ಮಾತು ಕೇಳಬೇಕಂತ ಅನಿಸಿತ್ತು, ಅದರ ಸಮಯ ನಮ್ಮನ್ನು ಕಟ್ಟಿ ಹಾಕಿತ್ತು. ಅದಕ್ಕೆ ಅನಂತ ಧನ್ಯವಾದಗಳನ್ನು ಸರ್ಗೆ ತಿಳಿಸ್ತಾ, ಈಗ ನಮ್ಮ ತೋಂಟದಾರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಎಸ್ ಪಟ್ಟಣಶೆಟ್ಟಿ ಸರ್ ಅವರು ಬಂದಾರ. ಅವರಿಗೆ ನಮ್ಮೆಲ್ಲ ಸಂಘಟಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ರಾಜು ಸರ್ ಅವರು ಪುಷ್ಪದೊಂದಿಗೆ ಅವರನ್ನು ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಮುಂದಿನ ಕಾರ್ಯಕ್ರಮ ಅಧ್ಯಕ್ಷರ ಭಾಷಣ ಶ್ರೀಯುತ ಎಸ್ ಟಿ ಪಾಟೀಲ್ ಸರ್ ಅವರು, ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರು, ಜೆ.ಟಿ. ಕಾಲೇಜ್ ಗದಗ. ಆ ಸನ್ಮಾನವನ್ನು ಸ್ವೀಕರಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸನ್ಮಾನದೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿದ್ದಾರೆ. ನನ್ನ ಆರಾಧ್ಯ ಗುರುಗಳಾದ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ಸ್ಮರಿಸಿ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥವರು, ಕನ್ನಡ ನಾಡು ನುಡಿ ಕನ್ನಡದ ಜಾಗೃತಿಗಾಗಿ ತಮ್ಮ ಜೀವನವನ್ನು ಸಮರ್ಪಣ ಆಗಿಟ್ಟಿರ್ತಕ್ಕಂಥ ಮತ್ತು ಇವತ್ತಿನ ಕಾಲದಲ್ಲಿ ಒಬ್ಬ ಆದರ್ಶ
ಯತಿಗಳಾಗಿರ್ತಕ್ಕಂಥ ಪೂಜ್ಯರಾದ ಶ್ರೀಮನ್ನಿರಂಜನ ಶಾಂತಲಿಂಗ ಮಹಾಸ್ವಾಮಿಗಳು ದೊರೆಸ್ವಾಮಿ ವಿರಕ್ತ ಮಠ ಬೈರನಟ್ಟಿ ಅವರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ನನ್ನ ವಿದ್ಯಾಗುರುಗಳು ಆದರ್ಶ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಎಸ್ ಟಿ ಪಾಟೀಲ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಧ್ಯಾಪಕರಾದ ಕುಲಕರ್ಣಿ ಸರ್ ಅವರೇ, ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ ಬಿ ಮಲ್ಲಿಕಾರ್ಜುನ್ ಅವರು ಮತ್ತು ಅವರ ಧರ್ಮಪತ್ನಿಯವರು, ಅವರನ್ನು ಕೂಡ ವಂದಿಸಿ ನಮ್ಮ ವಿರಕ್ತ ಮಠ ಸರ್ ಅವರೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಪ್ರಜ್ಞಾವಂತ ಶಿಕ್ಷಕ ಶಿಕ್ಷಕಿಯರೇ, ಇವತ್ತಿನ ದಿವಸ 2 ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ರಿ. ಎರಡೂ ಭಾಳ ಸಾರ್ಥಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಒಂದು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಈ ಸಂಘಟನೆ ವತಿಯಿಂದ ಇಟ್ಕೊಂಡಿದ್ದೀರಿ. ಎರಡನೇದ್ದು ಎಲ್ಲರಿಗೂ ಗುರುಗಳು ಅನಿಸಿರ್ತಕ್ಕಂಥ ಮಲ್ಲಿಕಾರ್ಜುನ ಸರ್ ಅವರಿಗೆ ಗುರುವಂದನ ಸಮಾರಂಭ. ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವ್ರನ್ನ ತಾವೆಲ್ಲರೂ ಗದಗ ಪರಿಸರದಲ್ಲಿ ಓದಿರುವುದರಿಂದ ಅವ್ರ ಬಗ್ಗೆ ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅವರ ಹಿಮಾಲಯ ಸದೃಶ ವ್ಯಕ್ತಿತ್ವದ ಬಗ್ಗೆ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ನಾಡಿನಲ್ಲಿ ಒಬ್ಬರು ಮಠಾಧೀಶರು, ಒಬ್ಬರು ಸ್ವಾಮಿಗಳು, ಒಬ್ಬರು ಸಂತರು ಹೇಗೆ ಇರಬೇಕು ಅನ್ನೋದಕ್ಕೆ ಅವರು ಮಾದರಿಯಾಗಿದ್ದರು ಅಂತಕ್ಕಂಥದ್ದು. ಆಕಾಶಕ್ಕೆ ಆಕಾಶವೇ ಹೋಲಿಕೆ, ಗಗನಂ ಗಗನಾಕಾರಂ. ಆಕಾಶ ಹೆಂಗೈತಂದ್ರೆ ಆಕಾಶದಂಗೆ ಐತದು, ಅದಕ್ಕೆ ಮತ್ತೆ ಹೋಲಿಕೆ ಕೊಡ್ಲಿಕ್ಕೆ ಬರೋದಿಲ್ಲ. ಆಕಾಶಕ್ಕೆ ಆಕಾಶವೇ ಹೋಲಿಕೆ, ಸೂರ್ಯನಿಗೆ ಸೂರ್ಯನೇ ಹೋಲಿಕೆ ಎನ್ನುವಂತೆ ಪೂಜ್ಯ ಸ್ವಾಮೀಜಿಯವರು ಈ ನಾಡಿನಲ್ಲಿ ನಮ್ಮ ನಿಮ್ಮ ಮಧ್ಯದಲ್ಲಿ ಬದುಕಿ ಹೋದರು. ಭಾಳ ದೊಡ್ಡ ಮಹಾತ್ಮರು ಅವರು. ಶ್ರೇಷ್ಠ ವಿಚಾರವಂತರು, ವೈಚಾರಿಕತೆಗೆ ಹೆಸರಾದವರು, ವಿಚಾರವಾದಿಗಳು. ಭಾಳ ಜನ ಸ್ವಾಮಿಗಳು ವಿಚಾರವಾದಿಗಳು ಇರೋದಿಲ್ಲ, ವೈಚಾರಿಕತೆಗೆ ವಿರೋಧವಾಗಿರ್ತಾರೆ, ಮೂಢನಂಬಿಕೆಯನ್ನು ರೂಢಿಸ್ಕೊಂಡಿರ್ತಾರೆ, ಅಜ್ಞಾನವನ್ನು ರೂಢಿಸ್ಕೊಂಡಿರ್ತಾರೆ. ಆದರೆ ಅದಕ್ಕೆ ಅಪವಾದವಾಗಿ ಅವರು ಸಾಕಷ್ಟು ಓದಿದ್ದರಿಂದ, ವಿಚಾರವಂತರಾಗಿದ್ದರಿಂದ, ವೈಚಾರಿಕತೆಯನ್ನು ಮೈಗೂಡಿಸಿಕೊಂಡಿದ್ದರಿಂದ ಅವರ ದೃಷ್ಟಿಕೋನ ಬಹಳ ವಿಶಾಲವಾಗಿತ್ತು, ಅವರ ವೈಚಾರಿಕತೆ ಬಹಳ ವಿಶಾಲವಾಗಿತ್ತು. ಒಂದು ಮೂಢನಂಬಿಕೆಗೆ ಯಾವ ರೀತಿ ವಿರೋಧ ಇದ್ರು ಅನ್ನೋದು ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ. ಅವರು ನಶೆಗೆದ್ದು ವಾಕಿಂಗ್ ಹೋಗ್ತಿದ್ರು. 3 ಗಂಟೆ 3:30 ಹೋಗ್ತಿದ್ರು ಅವ್ರು ವಾಕಿಂಗ್. ಯಾವಾಗಲೂ ಬೆಳಗ್ಗೆ ಹರಿತು ಅಂತಂದ್ರೆ ಜನಗಳು ನಮಸ್ಕಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ವಾಕಿಂಗ್ ಆಗೋದಿಲ್ಲ, ಈ ಜನಗಳ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಳ್ಳೋದು ಭಾಳ ಆಗಿಬಿಡ್ತೈತಿ ಅಂತೇಳಿ ಅವರು 5:30 ವಾಕಿಂಗ್ ಮುಗಿಸ್ಕೊಂಡು ಬಂದುಬಿಡ್ತಿದ್ರು. ನಮ್ಮ ಡಂಬಲ್ ರಸ್ತೆಗೆ ಹೋಗ್ತಿದ್ರು. ಹೋಗುವಾಗ ಅಲ್ಲೇ ಅಡವಿ ಸೋಂಪುರದ ಮೇಲೆ ಹಾಸಿ ಹೋಗ್ತಿದ್ರು. ನಾವು ಅವರು ಕೂಡ ಬಾಲ್ಯದಲ್ಲಿ
ವಿದ್ಯಾರ್ಥಿಗಳಾಗಿದ್ದಾಗ ವಾಕಿಂಗ್ ಹೋಗ್ತಿದ್ವಿ. ಹೋದಾಗ ಊರ ಹೊರಗೆ ಆ ರಸ್ತೆಗೆ ಹೊಂದ್ಕೊಂಡು ಜನಗಳು ಲಿಂಬೆ ಹಣ್ಣು, ತೆಂಗಿನಕಾಯಿ, ಅದಕ್ಕೆ ಕುಂಕುಮ, ಅರಿಶಿನ ಹಚ್ಚಿ ಮಾಟ ಮಂತ್ರ ಅಂತ ಮಾಡಿ ಓದಿರ್ತಿದ್ರು. ಸ್ವಾಮೀಜಿಯವರು ಹೇಳ್ತಿದ್ರು, ತಮ್ಮ ಅವ್ನು ತೆಗೆದುಕೋ ಅಂಥೇಳಿ. ಲಿಂಬೆ ಹಣ್ಣು, ಆಮೇಲೆ ತೆಂಗಿನಕಾಯಿ, ಇವೆಲ್ಲ ಊಟದ ಪದಾರ್ಥಗಳು, ಅವನು ಕೆಡಿಸ್ಬಾರ್ದು, ಜನಗಳು ಅಜ್ಞಾನದಿಂದ ಒಗೆದಿದ್ದಾರಲ್ಲೇ, ತೆಗೆದುಕೊಡ್ರಿ ಅವನ್ನ ಅಂತ. ಅವನು ತೊಗೊಂಬಂದು ಏನು ಮಾಡ್ತಿದ್ರು ಅವರು ಅಂತಂದ್ರೆ, ನಮ್ಮ ಕಡೆಯಿಂದ ನಾವು ತೆಗೆದುಕೊಂಡು ಬರ್ತಿದ್ವಿ. ಅವ್ರು ಕೂಡ ಯಾರು ಇರ್ತಿದ್ರು ಎಲ್ಲರೂ ತೆಗೆದುಕೊಂಡು ಬರ್ತಿದ್ವಿ. ಅವನು ಸ್ವಚ್ಛಗೆ ತೊಳಿಸಿ ತಮ್ಮ ಅಡುಗೆಗೋ ದಾಸೋಹದ ಅಡುಗೆಗೋ ಹಾಕಿ ಊಟ ಮಾಡ್ತಿದ್ರು. ನಾವು ಕೇಳ್ತಿದ್ವಿ, ಬುದ್ಧಿ ಮತ್ತು ಇದು ಮಾಟ ಮಂತ್ರ ಅದೆಲ್ಲ ಮಾಡಿ ಅರಿಶಿನ ಕುಂಕುಮ ಹಚ್ಚಿರ್ತಾರ, ಏನು ತೊಂದರೆ ಆಗೋದಿಲ್ಲನ್ರಿ ಇದು? ಅಲ್ಲೋ, ಅವುಗಳಿಗೆ ಶಕ್ತಿ ಐತಂದ್ರೆ, ಆ ತೆಂಗಿನಕಾಯಿಗೆ ಲಿಂಬೆ ಹಣ್ಣಿಗೆ ಶಕ್ತಿ ಐತಂದ್ರೆ, ಈ ಪಾಕಿಸ್ತಾನದ ಬಾರ್ಡರ್ನಾಗ, ಚೀನಾ ಬಾರ್ಡರ್ನಾಗ, ಮತ್ತೊಂದು ದೇಶದ ಬಾರ್ಡರ್ನಾಗ ನಾವು ಸೈನಿಕರನ್ನ ಯಾಕೆ ಇರ್ಬೇಕಪ್ಪ? ಅದನ್ನ ಒಂದು ಒಗೆದು ಬಿಟ್ರೆ ಮುಗಿದು ಹೋಗಿಬಿಡ್ತೈತಲ್ಲ. ಅಂದ್ರೆ ಹೀಗೆ ವಿದ್ಯಾರ್ಥಿಗಳಿಗೆ ತಿಳಿಯುವಂತಾಗ ಹೇಳ್ತಿದ್ರು. ಅವನೆಂದೂ ಅನುಷ್ಠಾನಕ್ಕೆ ಮೂಢನಂಬಿಕೆಯನ್ನು ಎಂದೂ ಪುರಸ್ಕಾರ ಮಾಡ್ತಿರಲಿಲ್ಲ ಅಂತಕ್ಕಂಥದ್ದು. ಮತ್ತು ಅವರು ನಾಸ್ತಿಕರು ಅಲ್ಲ, ಆಸ್ತಿಕರು ಹೌದು. ಎಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಇದೆ ಅದರಂತೆ ನಡೆದುಕೊಳ್ತಿದ್ರು ಅಂತಕ್ಕಂಥದ್ದು. ಅವರು ನಮ್ಮ ಸಾಲಮರದ ತಿಮ್ಮಕ್ಕನವರು 8,000 ಗಿಡ ಹಚ್ಚಿದ್ದಾರೆ. ಅವ್ರಿಗೆ ಪದ್ಮಶ್ರೀ ಸಿಕ್ಕಿದೆ. ನಮ್ಮ ಅಜ್ಜವರು ಕನಿಷ್ಠ ಒಂದು 50,000 ಗಿಡ ಹಚ್ಚಿದ್ದಾರೆ. ಅವು 50,000 ಗಿಡನೂ ಬದುಕಾಗತ್ತ. ಭಾಳಷ್ಟು ಊರುಗಳಲ್ಲಿ ಅದಾವು. ಒಂದೊಂದು ಊರ ಮಲೆನಾಡು ಮಾಡಿಬಿಟ್ಟಿದ್ದಾರೆ. ಒಂದು ಹಗರಿಬೊಮ್ಮನಹಳ್ಳಿ ತಾಲೂಕು ಬಾಚಿಗೊಂಡನಹಳ್ಳಿ ಅಂತ ಒಂದು ಊರು ಐತಿ. ತಾವು ಹೋಗ್ರಿ ಒಂದು ಸಲ ನೋಡ್ಕೊಂಬರ್ಬೇಕು ಆ ಊರನ್ನು. ಬಾಚಿಗೊಂಡನಹಳ್ಳಿ ಅಂತೇಳಿ ಅಲ್ಲಿ ಒಬ್ಬರು ಚನ್ನಬಸನಗೌಡರು ಅಂತ MLC ಇದ್ದರು. 3 ಸಲ MLC, 1 ಸಲ MLA ಇದ್ದರು. ಅವರೂರು ಅಲ್ಲಿ ನಮಗೊಂದು ಸಾಲಿದೆ, ಮಠ ಇದೆ. ಆ ಊರಿಗೆ ಪ್ರತಿ ಮನೆಗೆ 5 ಗಿಡ ಕೊಟ್ಟು ಬೆಳೆಸಿಸ್ಬಿಟ್ಟಿದ್ದಾರೆ. ಇವತ್ತು ಆ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಊರಿಗೆ ಹೋಗಿಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಿ. ನಾವೆಲ್ಲಿ ಈ ಪಶ್ಚಿಮ ಘಟ್ಟಕ್ಕೆ ಬಂದ್ವಿ ಹಾಗೂ, ಅಥವಾ ದಾಂಡೇಲಿ ಹತ್ರ, ಕಾರವಾರ ಹತ್ರ, ಬೆಳಗಾವಿ ಜಿಲ್ಲಾ ಪಶ್ಚಿಮ ಘಟ್ಟ ಎಲ್ಲೈತಿ ಆ ಪ್ರದೇಶಕ್ಕೆ ಬಂದ್ವಿ ಹಾಗೂ. ಹೀಗೆ ಅವರಿಗೆ ಪರಿಸರದ ಬಗ್ಗೆ ಪ್ರಜ್ಞೆ, ಕಾಳಜಿ. ಇನ್ನೊಂದು ಕಪ್ಪತ್ತು ಗುಡ್ಡ ತೆಗೆದುಕೊಡ್ರಿ ಸಾಕು, ಬೇರೆ ಏನು ಬೇಡ. ಈ ಕಪ್ಪತ್ತು ಗುಡ್ಡದಲ್ಲಿ ಗಣಿಗಾರಿಕೆಯನ್ನು ಮಾಡಬೇಕು ಅಂಥೇಳಿ ಪೋಸ್ಕೋ ಕಂಪ್ನಿಯವರು ಬಂದರು. ಭಾಳ ದೊಡ್ಡ ಕಂಪ್ನಿ, ಬೃಹತ್ ಕಂಪ್ನಿ ಅದು, ಸೌತ್ ಕೊರಿಯಾದದು. 2 ಜಾಗ ಸೆಲೆಕ್ಟ್ ಮಾಡಿದರು, ಒಂದು ಒಡಿಶಾ ರಾಜ್ಯ, ಒಂದು ಕರ್ನಾಟಕ ರಾಜ್ಯ. ಒಡಿಶಾ ರಾಜ್ಯದಲ್ಲಿ ಯಶಸ್ವಿ ಆದರು ಅವರು. ಅಲ್ಲೇ ಕಾಡನ್ನು ಕಡಿದು ಇವತ್ತಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪೋಸ್ಕೋ ಕಂಪ್ನಿ ನಡೀತಾ ಇದೆ, ಸೌತ್ ಕೊರಿಯಾದ್ದು. ಒಂದು 500 ಮಂದಿ ಒಳಗೆ ಹಾಕಿದಾರಲ್ಲಿ ಜೈಲಾಗ. ಯಾರು ಆ ಗಣಿಗಾರಿಕೆಯನ್ನು ವಿರೋಧ ಮಾಡಿದರು, ಯಾರು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಮೂಲ ನಿವಾಸಿಗಳನ್ನು ಒಳಗೆ ಹಾಕಿದರು ಒಡಿಶಾದಲ್ಲಿ. ಕರ್ನಾಟಕದಲ್ಲಿ ನಮ್ಮ ಈ ಕಪ್ಪತ್ತು ಗುಡ್ಡದಲ್ಲಿ ಸ್ವಾಮೀಜಿಯವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಅಷ್ಟೇ ಅಲ್ಲ, ನೀವು ಎಲ್ಲಿವರೆಗೆ ನಮ್ಮ ಕಪ್ಪತ್ತು ಗುಡ್ಡದ ಖನಿಜ ಸಂಪತ್ತನ್ನು ಮುಟ್ಟುವುದಿಲ್ಲ,